ದೇವರು ಸರ್ವತ್ರಯಾಮಿ. ರೆಡಿ ಹೇಳಿ ಸರ್. ಇವತ್ತು ಒಬಿಸಿ ಮೀಟಿಂಗ್ ಆಯಿತು, ರಾಷ್ಟ್ರ ಮಟ್ಟದಲ್ಲಿ 2ನೇ ಸಭೆ. ಏನೇನೆಲ್ಲ ಆಯಿತು? ಕರ್ನಾಟಕದಲ್ಲಿ ಈ ತಿಂಗಳು 14-15 ನಡೆಯುತ್ತೆ. 15-16 ಜುಲೈ 15-16ರಲ್ಲಿ ಮೊದಲನೇ ಸಭೆ ನಡೆದಿತ್ತು. ಒಬಿಸಿ ಅಡ್ವೈಸರಿ ಕೌನ್ಸಿಲ್. ಅದಕ್ಕೆ ಅನಿಲ್ ಜೈಹಿಂದ್ ಅನ್ನೋರು ಕನ್ವೀನರ್, ನಾನು ಒಬ್ಬ ಮೆಂಬರು. ಅದರಲ್ಲಿ ಅಶೋಕ್ ಗೆಹ್ಲೋಟ್ ಮೆಂಬರ್ ಇದ್ದಾರೆ, ಬಘೇಲ್ ಅವರು ಮೆಂಬರ್ ಇದ್ದಾರೆ, ನಾರಾಯಣ ಸ್ವಾಮಿ ಮೆಂಬರ್ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಮೆಂಬರ್ ಇದ್ದಾರೆ, ಹರಿಪ್ರಸಾದ್ ಮೆಂಬರ್ ಇದ್ದಾರೆ. ಹೀಗೆ ಎಂ ಪಿಗಳು, ಎಮ್ ಎಲ್ ಎಗಳು ಭಾಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ. ಯಾಕೆಂದರೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, AICCನಲ್ಲಿ ಒ ಬಿ ಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಒ ಬಿ ಸಿ ಡಿಪಾರ್ಟ್ಮೆಂಟಿಗೆ ಅನಿಲ್ ಜೈಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟು. ಅವರು ನನ್ನನ್ನು ಭೇಟಿ ಮಾಡಿ, ಮೈಸೂರಿನಲ್ಲಿ ನೀವು ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ನ ಮೊದಲನೇ ಸಭೆ ಮಾಡಲಿಕ್ಕೆ ಆತಿಥ್ಯ ವಹಿಸಬೇಕು ಅಂತ ಹೇಳಿದ್ರು. ಆಯಿತು, ಮಾಡೋಣ ಅಂತ. ಆತಿಥ್ಯ ವಹಿಸೋಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ, ಮಾಡೋಣ ಅಂತ ಹೇಳಿ. ಹಾಗಾಗಿ 15-16ನೇ ತಾರೀಕು ನಡೀತು. ಅದರಲ್ಲಿ 3 ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು. ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು, ಅದರಲ್ಲಿ 3 ಅದರಲ್ಲ, ಬೆಂಗಳೂರು ಡಿಕ್ಲರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್, ಅದೇ ಮೊದಲನೇ ರೆಸಲ್ಯೂಷನ್. ಮೋಸ್ಟ್ ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ರಾಜ್ಯದ, ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015ರಲ್ಲಿ. ಈ ಜಾತಿ ಗಣತಿ, ಆಮೇಲೆ ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ. ಆದರೆ ನಾವು 15ನಲ್ಲಿ ಆಯಿತು. 17ರಲ್ಲಿ ನಾನು 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ BJP ಅವರು ಬಂದರು ಆಪರೇಷನ್ ಕಮಲದ ಮೂಲಕ. ಆಮೇಲೆ ಅವರೂ ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, BJP ಅವರು ತಗೊಳ್ಳಿಲ್ಲ, ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ. 10 ವರ್ಷ ಆಗೋಯ್ತು ಅದು ರಿಪೋರ್ಟ್. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ದರೆ ಅದನ್ನು ಎನ್ಯುಮರೇಟ್ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ನಾವು ಎನ್ಯುಮರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು, ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು. ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ತಗೊಂಡ್ಮೇಲೆ, ಕಳೆದ 2 ವರ್ಷಗಳಿಂದ ಈ ಇಶ್ಯೂಸ್ ತಗೊಂಡ್ಮೇಲೆ, ಕೇಂದ್ರ ಸರ್ಕಾರನೂ ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಪ್ರಾರಂಭ ಆದದ್ದು 1872ನೇ ಇಸ್ವಿ. 1931 ಕೊನೆ ಜಾತಿ ಗಣತಿ ನಡೆದಿದೆ. 1931ನೇ ಇಸ್ವಿ ಕೊನೆ ಜಾತಿ ಗಣತಿ. ಅದಾದಮೇಲೆ ಜಾತಿ ಗಣತಿ ಆಗಲಿಲ್ಲ 1931 ಆದಮೇಲೆ.
ನಿಮಗೆಲ್ಲ ಗೊತ್ತಿದೆ 10 ವರ್ಷಕ್ಕೊಂದ್ಸಾರಿ ಆ, ಜನಗಣತಿ ನಡೀತದೆ. ಜನಗಣತಿ ಆಗ್ತಾ ಇದೆ, ಬಟ್ ಜಾತಿ ಗಣತಿ ಆಗಲಿಲ್ಲ. ನಿಂತೋಯ್ತು 1931 ಲಾಸ್ಟ್. ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾದರೆ, ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ನೀವು ಕನ್ನಡ ಗೊತ್ತಾಗುತ್ತೆ ನಮ್ಮ, ಮತ್ತೆ ತಲೆ ಕುಣಿಸ್ತಾ ಇದೆಯಾ? Very little. I'm trying to understand. Context. ಯು ಆರ್ ಫ್ರಮ್ ಕರ್ನಾಟಕ? ನೋ. My phone number is Bangalore. ಸೊ ಈ ಜಾತಿ ಗಣತಿ ಇದೆಯಲ್ಲ, ಅದನ್ನು ಮಾಡಬೇಕು ಎಲ್ಲ ಕಡೆನೂ ಅಂತ ಸೋಷಿಯೋ ಎಕನಾಮಿಕ್. ಈಗ ನಾನು ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತಾ ಬಂದಿದೆ. ಈಗ ಸ್ವಾತಂತ್ರ್ಯ 78 ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ವಾ? ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಷನ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು. ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತಕ್ಕಂಥ ಹೇಳೋದ್ರಾಗಲ್ಲ. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ಅವರ ಉದ್ಯೋಗಗಳ ಪರಿಸ್ಥಿತಿನೂ ಗೊತ್ತಾಗಬೇಕು. ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪ್ರಮುಖವಾಗಿ ಇವತ್ತು ಭಾಗೀದಾರಿ ನ್ಯಾಯ ಸಮ್ಮೇಳನ ಪಾರ್ಟಿಸಿಪೇಷನ್, ಅದಕ್ಕೆ ಅದನ್ನು ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತು ಇದು ನಾವು ಡೆಲ್ಲಿನಲ್ಲಿ, ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ ಇದು ಒಂದು ಲಾರ್ಜರ್ ಮೀಟಿಂಗ್. ಇದು ಸರ್, ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಸರ್, ಇದು ಈ ಕಾರ್ಯಕ್ರಮ ಒಂದು ರೀತಿ OBC ಶಕ್ತಿ ಪ್ರದರ್ಶನ. ನೋ, ಇಟ್ ಇಸ್ ನಾಟ್ OBC. ನೀವು ಅದೇ ತಪ್ಪು OBC ಮಾಡ್ತಾ ಇದೆ ಅಷ್ಟೇ. ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದರೆ, ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಅಂತಂದರೆ ಎಲ್ಲ ಜನರದ್ದು. ಈ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನರದ್ದು ಸರ್ವೆ ಮಾಡಬೇಕು. ಬರೀ ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ ಅಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ಎಲ್ಲರನ್ನ ಅರಿವು ಮೂಡಿಸೋ. Sir, how do you see ECI fact-checking Rahul Gandhi's statement? ECI ಸರ್, has fact-checked ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದರು ಸರ್, ಮತಗಳವು ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಕರ್ನಾಟಕದ This is not a question regarding No, sir. caste census. No, sir. No? Then I am not going to reply your question. Okay, sir. ಸೊ ಮತಗಳವು ಆಗಿದೆ ಅನ್ನುವಂಥದ್ದನ್ನ ಕರ್ನಾಟಕದಲ್ಲೂ ಆಗಿದೆ ಅನ್ನೋಂಥದ್ದು ನೀವು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ರಿ. ಏನಂತ? ಈವನ್ DCM ಅವರು ಕೂಡ ಹೇಳಿದ್ರು, ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳವು ಅನ್ನೋದು. ಹೌದು. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ, ಯು ಡೋಂಟ್ ನೋ ಕನ್ನಡ? No, sir. No. Eligible voters in the voters list are removed. Some new people are included in the voters list.
That means to say they are not the voters of the constituency. That is what Rahul Gandhi ji raised this question in the parliament and outside the parliament also. ಅಲ್ಲ ಸರ್, ಕರ್ನಾಟಕದಲ್ಲಿ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಗ್ರಾಮಾಂತರ ಇದ್ರಲ್ಲಿ ಆಗಿದೆ ಅನ್ನೋಂಥ ನಾನು ಇವನು ಕೇಳ್ದೆ ಗ್ರಾಮಾಂತರದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ತರ ಆಗಿದೆ ಅಂತ ಏನು ಇದೆ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.